ಇನ್ನು ಶಾಸಕ ಅರವಿಂದ್ ಬೆಲ್ಲದ್ ಹೆಸರು ಬಳಸಿ ವಂಚನೆ ಮಾಡಿದಂತಹ ಕೇಸ್ ಏನಿತ್ತು ಅದಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಬೆಲ್ಲದ್ ಫ್ಲಾಟ್ಸ್ನಲ್ಲಿ ಫೋರ್ಜರಿ ಮಾಡಿರೋದು ಸತ್ಯ, ಆದರೆ ನನ್ನನ್ನು ಕಿಡ್ನಾಪ್ ಮಾಡಿಲ್ಲ ಅಂತ ಯಾರು ಕಿಡ್ನಾಪ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಅವರ ಸಹೋದರಿ ಈ ರೀತಿಯಾದಂತಹ ಒಂದು ಆರೋಪವನ್ನು ಮಾಡಿದ್ರು. ವಿನಯ್ ಅವರೇ ಖುದ್ದಾಗಿ ಇದು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಿನ್ನೆ ವಿನಯ್ ಅವರ ಕಿಡ್ನಾಪ್ ಆಗಿದೆ ಅಂತ ಹೇಳಿ ಅವರ ಸಹೋದರಿ ಕೋಮಲ ಒಂದು ಆರೋಪವನ್ನು ಮಾಡಿದ್ರು. ಆದರೆ ಇವತ್ತು ಮಾಧ್ಯಮಗಳ ಎದುರು ವಿನಯ್ ಪ್ರತ್ಯಕ್ಷರಾಗಿದ್ದಾರೆ. ನಿಖಿಲ್ ಸಂತೋಷ್ ಧವಳೆ ಜೊತೆಯಲ್ಲೇ ಅವರು ಬಂದು ಈ ರೀತಿಯಾಗಿ ಒಂದು ಸ್ಪಷ್ಟನೆ ಕೊಟ್ಟಿರುವಂಥದ್ದು. ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ದಕ್ಕೆ ನಾನು ಆಶ್ರಯ ಪಡೆದಿದ್ದೆ, ನಿಖಿಲ್ ಬಳಿ ನಾನು ಆಶ್ರಯ ಪಡೆದಿದ್ದೆ, ಪೊಲೀಸರ ಹಸ್ತಕ್ಷೇಪ ಕೂಡ ಇಲ್ಲ. ಇದು ನಿಖಿಲ್ ಹಾಗೂ ಸಂತೋಷ್ ಈ ಸಹೋದರರು ಕೊಡ್ತಾ ಇರುವಂತಹ ಸ್ಪಷ್ಟನೆ. ಒಂದು ಕಡೆ ವಿನಯ್ ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು, ಹೀಗಾಗಿ ನಿಖಿಲ್ ಅವರ ಬಳಿ ನಾನು ಆಶ್ರಯ ಪಡೆದಿದ್ದೆ ಅಂತ ಹೇಳಿದ್ರೆ, ಮತ್ತೊಂದು ಕಡೆಯಲ್ಲಿ ಪೊಲೀಸರು ಕೂಡ ಈ ಒಂದು ಕೇಸ್ನಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥ ಅಥವಾ ಈ ಒಂದು ವಂಚನೆ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ, ಸಾಥ್ ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಿಖಿಲ್ ಹಾಗೂ ಸಂತೋಷ್ ಸಹೋದರರು ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಪೊಲೀಸರ ಹಸ್ತಕ್ಷೇಪ ಇಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಸೊ ಇವತ್ತು ಈ ಕೇಸ್ಗೆ ನಿನ್ನೆವರೆಗೂ ಏನು ಬಿಲ್ಡಪ್ ಆಗಿತ್ತು ಈ ಒಂದು ಕೇಸ್, ಶಾಸಕ ಅರವಿಂದ್ ಬೆಲ್ಲದ್ ಅವರ ಹೆಸರನ್ನು ಬಳಸಿ ವಂಚನೆ ಮಾಡಲಾಗಿದೆ ಅಂತ ಹೇಳಿ, ಸೊ ಅದಕ್ಕೆ ಒಂದು ಕಿಡ್ನ್ಯಾಪ್ ಆ್ಯಂಗಲ್ ಕೂಡ ಸಿಕ್ಕಿತ್ತು. ಸೊ ಇವತ್ತು ಯಾರು ಕಿಡ್ನ್ಯಾಪ್ ಆಗಿದ್ದಾರೆ ಅನ್ನುವಂಥ ಆರೋಪ ಮಾಡಲಾಗಿತ್ತೋ ಆ ವ್ಯಕ್ತಿನೇ ಮಾಧ್ಯಮಗಳ ಎದುರು ಬಂದು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಕಿಡ್ನ್ಯಾಪ್ ಆಗಿರಲಿಲ್ಲ, ನಿಖಿಲ್ ಅವರ ಬಳಿ ನಾನು ಆಶ್ರಯ ಪಡೆದಿದ್ದೆ, ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ರು, ಹೀಗಾಗಿ ಅವರ ಬಳಿ ನಾನು ಆಶ್ರಯ ಪಡಿಬೇಕಾಯಿತು ಅನ್ನುವಂಥ ಮಾತನ್ನು ವಿನಯ್ ಸ್ಪಷ್ಟಪಡಿಸಿದ್ದಾರೆ. ಶಾಸಕ ಅರವಿಂದ್ ಬೆಲ್ಲದ್ ಅವರ ಹೆಸರನ್ನು ಬಳಸಿ ವಂಚನೆ ಎಸಗಲಾಗಿದೆ ಅನ್ನುವಂಥ ಪ್ರಕರಣ ಏನಿತ್ತು, ನಿನ್ನೆಗೆ ಇದು ಜೋರು ಚರ್ಚೆ ಆಗಿತ್ತು. ಶಾಸಕರ ಹೆಸರನ್ನೇ ಬಳಸಿಕೊಂಡು ವಂಚನೆ ಮಾಡಿದ್ದಾರಾ ಅಂತ ಹೇಳಿ. ಆದರೆ ಈಗ ಅದಕ್ಕೆ ಒಂದು ಕಿಡ್ನ್ಯಾಪ್ ಆ್ಯಂಗಲ್ ಕೂಡ ಸಿಕ್ಕಿತ್ತು. ಯಾವ ವ್ಯಕ್ತಿ ಕಿಡ್ನ್ಯಾಪ್ ಆಗಿದ್ದಾರೆ ಅಂತ ಹೇಳಿ ಆರೋಪ ಮಾಡಲಾಗಿತ್ತು ಆ ವ್ಯಕ್ತಿನೇ ಅಂದರೆ ವಿನಯೇ ಇವತ್ತು ಮಾಧ್ಯಮಗಳ ಎದುರು ಬಂದು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸರ್ ನನ್ನ ಮ್ಯಾಗ ನಿಖಿಲ್ ಡವಳೆ ಹಾಗೂ ಸಂತೋಷ್ ಡವಳೆ, ಸಂತೋಷ್ ನಿಖಿಲ್ ಡವಳೆ ಗ್ಯಾಂಗ್ ಅಂತೇಳಿ ಸರ್, ಇವರು ಕಿಡ್ನ್ಯಾಪ್ ಕೇಸ್ ಅಂತೇಳಿ ಒಂದು ಆರೋಪ ಮಾಡಿದ್ದೈತಲ್ಲ ಸರ್, ಇದು ಕಿಡ್ನ್ಯಾಪ್ ಕೇಸ್ ಸರ್ 3 months ಬಿಫೋರ್ ಇವ್ರು ನಮ್ಮ ಜೊತೆ ಮಾತುಕತೆ ಆಗಿತ್ತು ರೀ. ಇವರು ಹಿರಿಯರಾದಂಥ ಇವ್ರ ಅಂಕಲ್ ಅಂದ್ರೆ ಅವ್ರ ಅಮ್ಮ ಕೋಮಲ್ ಸಿರ್ಗುಪ್ಪಿ ಅವ್ರ ಮದರ್ ಸಿಸ್ಟರ್ ಹಸ್ಬೆಂಡ್, ಇವರು ಮಾತುಕತೆ ನಮ್ಮ ಜೊತೆ ಕರೆಕ್ಟಾಗಿ ಎಲ್ಲ ಮಾತಾಡಿ ಅವ್ರು ಹೇಳಿದ್ದನ್ನು ಅವ್ರು ಕೇಳ್ಕೊಂಡು ನಮಗೆಲ್ಲ ಇನ್ಫಾರ್ಮ್ ಮಾಡಿ, ಸರ್ ನಾವು ಏನೈತೆ ಅದನ್ನ ಸೆಟ್ರೇಟ್ ಮಾಡ್ತೀವಿ ಅಂತ ಅವೆಲ್ಲ A to Z ನನ್ನ ಕಡೆ ಕಾಲ್ಸ್ ರೆಕಾರ್ಡ್ಸ್ ಅದಾವೆ ಸರ್. A to Z ರೆಕಾರ್ಡ್ಸ್ ಐತೆ, ಟಿಲ್ ಡೇ ಇಂದ ನನ್ನ ಕಡೆ ರೆಕಾರ್ಡ್ಸ್ ಅದಾವೆ ಸರ್. ಇದೆಷ್ಟ ನಾ ಹೇಳತ್ತಿದ್ದೆ. ಅಲ್ಲ ಅವ್ರ ಕಡೆನೂ ರೆಕಾರ್ಡ್ಸ್ ಅದಾವ ಮಾತಾಡಿದ್ವಿ. ಹಾಂ ಸರ್. ಅಲ್ಲ ಅವ್ರ ಕಡೆನೂ ರೆಕಾರ್ಡ್ ನೀವು ಎಲ್ಲ ಮಾತಾಡಿದ್ವಲ್ಲ, ಅವ್ರ ಕಡೆನೂ ರೆಕಾರ್ಡ್ ಅದಾವ ಒಂದು. ಸರ್ ಅದು ನನಗೆ ಗೊತ್ತಿಲ್ಲ. ಕಾರಣ ಅಂತ ಹೇಳ್ತೇನೆ ಸರ್, ನಾನು ಧಾರವಾಡ ಸಿಬಿಟಿಯಿಂದ ಬಸ್ ಆಫೀಸಿಂದ ಕೆಲಸ ಮುಗಿಸ್ಕೊಂಡು ಸಿಬಿಟಿಯಲ್ಲಿ ಬರುವಾಗ ಅಣ್ಣ ಸಿಕ್ಕಿದ್ರು ಸ್ಪಾನ್ಷಪತ್ರ. ನಾನೇ ಹೋಗಿ ಹಿಂಗಾರು ಬೆಟ್ಟಾಗಿ ನಮ್ದು ಹಳೇದು ಮುಗಿದಿದ್ದು ಹೊಳ್ಳಿ ನಮ್ಗೆ ಕರೆಕ್ಟಾಗಿ ಗೊತ್ತಾಗಿರಲಿಲ್ಲ ಸರ್. ಅಂದರೆ ಮನೇಲೆಲ್ಲ ಮುಗಿದಿದೆ ಅಂತ ಹೇಳಿದ್ರು, ಬಟ್ ಏನೋ ಇತ್ಯರ್ಥ ನನಗೆ ಕರೆಕ್ಟಾಗಿ ಕ್ಲಿಯರ್ ಆಗಿರಲಿಲ್ಲ. ಸೊ ಹಾಗೆ ಮಾತಾಡೋಣ ಅಂತ ಅವ್ರ ಹತ್ರ ಹೋಗಿದ್ದು ಅಷ್ಟೇ ಸರ್. ಹೋದಾಗ ಇಲ್ಲ ಇನ್ನೂ ಪೆಂಡಿಂಗ್ ಇದೆ, ನಿಮ್ಮನ್ನ ಟೈಮ್ ತೊಗೊಂಡಿದ್ರು ಅಂತ ಹೇಳಿದ ಮೇಲೆ ನಾನೇ ಹಂಗಾರೆ ಬರ್ರಿ ಅಣ್ಣ ಅಂತ ನಾನೇ ಸ್ಟೇಷನಿಗೆ ಕರ್ಕೊಂಡು ಹೋಗಿರೋದು ಸರ್. ಸ್ಟೇಷನಿಗೆ ನಾನೇ ಹೋದ ನಂತರ ಇದು ಮಾಡಿದೆ, ಬಟ್ ಮನೆಯವ್ರಿಗೆ ನಾನೇ ಹೋಗಿ ಫೋನ್ ಮಾಡಿದ್ದೀನಿ ಸರ್. ಇನ್ಸ್ಪೆಕ್ಟರ್ ಕಡೆಯಿಂದ ರಾತ್ರಿ ನಾನೇ ಫೋನ್ ಮಾಡಿಸಿರೋದು ಸರ್. ನಾನೇ ಫೋನ್ ಮಾಡಿದ್ಮೇಲೆ ಬರ್ತೀನಿ ಇವತ್ತು ಸಾಯಂಕಾಲ ಬರ್ತೀನಿ ಅಂತ ಹೇಳಿ ನನಗೆ 3 ದಿನ ಹಾಗೆ ಟೈಮ್ ತೆಗೆದಿದ್ದಾರೆ ಸರ್. ಬಟ್ ಅವತ್ತು ರಾತ್ರಿನೇ ಕಾಲ್ ಮಾಡಿದಾಗ ಹೇಳಿದ್ರು ಸರ್, ಇಲ್ಲ ನೀನು ಏನೈತಲ್ಲ ನಾ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ನಮ್ಮ ಅಕ್ಕನೇ ಹೇಳಿದ್ರು ಸರ್. ರಾತ್ರಿ ಕಾಲಲ್ಲಿ ಹೇಳಿದ್ರು ಸರ್, ಇಲ್ಲ ಅದೇನೈತಲ್ಲ ನಿಂದು ಹೊಲ ಮಾರಿದ್ರು ನಾನು ನಿಂದೆ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಬಟ್ 3 ದಿನ ಆದರೂ ಬರಲಿಲ್ಲ ಸರ್. ಇವತ್ತು ನಾಳೆ ಅಂತಂದ್ರೆ ಲಾಸ್ಟಿಗೆ ಕಮಿಷನರ್ ಸರ್ಗೆ ಹೇಳಿದ್ರು ಸರ್, ತಹಸೀಲ್ದಾರ್ ಸರ್ಗೆ ಹೇಳಿದ್ರು, ಇಲ್ಲ ನೀವು ಬೇಕಾದ್ರೆ FIR ಮಾಡ್ಕೊಳ್ಳಿ. ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಅಂದ್ರೆ ಹಾಂ ಇನ್ಸ್ಪೆಕ್ಟರ್ ಹತ್ರ ಹೇಳಿದ್ರು ಸರ್, ನೀವು ಬೇಕಾದ್ರೆ FIR ಮಾಡ್ಕೊಳ್ಳಿ ಸರ್, ನಾವೇನೂ ಸಂಬಂಧ ಇಲ್ಲ ಸರ್ ಅಂತ ಹೇಳಿದ್ರು. ಬಟ್ ಅಂದಮೇಲೆ ಸರ್ ಇನ್ಸ್ಪೆಕ್ಟರ್ ನನಗೆ ಕೇಳಿದಾಗ, ಇಲ್ಲ ಸರ್ ನನಗೆ ಮುಂದಿನ ಲೈಫ್ ಜೀವನ ಇದೆ ಸರ್, ನಾನು ಇನ್ನೂ ಸಣ್ಣ ವಯಸ್ಸು, ಸೊ ನನಗೆ ಒಂದು ದಾರಿ ಮಾಡಿಕೊಡಿ ಅಂತ ಹೇಳಿದಾಗ, ಹಾಗಾದ್ರೆ ಏನು ಮಾಡ್ತೀವಿ ಅಂದಾಗ, ಇಲ್ಲ ಸರ್ ನನ್ನ ಹೆಸರಲ್ಲಿರುವಂಥ ಆಸ್ತಿನ ಮಾರಿ ಆದರೂ ಇವ್ರಿಗೆ ದುಡ್ಡು ಮುಟ್ಟಿಸ್ತೀನಿ ಸರ್, ನನಗೆ ಇದೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಆಯಿತು ಅಂಥೇಳಿ ಮುಚ್ಚಳಿಕೆ ಪತ್ರ ಬರೆಸ್ಕೊಂಡು ನಾನು ಕಳಿಸಿದ್ದಾರೆ ಸರ್. ಆಮೇಲೆ ಮನೆಗೆ ಹೋದ್ರು ಸರ್ ಅವತ್ತು ಸಾಯಂಕಾಲ. ನಮ್ಮ ಮನೆಯವರು ನನ್ನ ಒಳಗಡೆ ಸೇರಿಸಲಿಲ್ಲ ಸರ್. ಸೊ ಹೊರಗಡೆ ಸೇರಿಸಲಿಲ್ಲ ಅಂದರೆ ನಾನು ಎಲ್ಲಿ ಹೋಗ್ಬೇಕು ಸರ್ ಇವಾಗ? ನಿಂತ ಕಾಲಮೇಲೆ ನನಗೆ ಊಟ ಇಲ್ಲ, ಬಟ್ಟೆ ಇಲ್ಲ, ನಾನು ಎಲ್ಲಿ ಹೋಗ್ಬೇಕಂತ ಗೊತ್ತಾಗಿಲ್ಲ. ಅದಕ್ಕೆ ಇವ್ರ ಕಡೆನೇ ರಿಕ್ವೆಸ್ಟ್ ಮಾಡಿಕೊಂಡು, ಅಣ್ಣ ಸ್ವಲ್ಪ ದಿವಸ ನಿಮ್ಮ ಹತ್ರ ಇರಲಿಕ್ಕೆ ಒಂದು ಜಾಗ ಕೊಡಿ ಅನ್ನೋದಕ್ಕೆ ಇವ್ರ ಮನೆಯಲ್ಲೇ ಇಟ್ಕೊಂಡಿದ್ದಾರೆ ಸರ್. ನನಗೆ ಒಂದು ಯಾವುದೇ ಥರ ತೊಂದರೆ ಅಂತೂ ಕೊಟ್ಟಿಲ್ಲ ಸರ್ ನನಗೆ.
ತಮ್ಮ ಹೆಂಗೆ ನೋಡ್ಕೋತಾರೆ ಅದೇ ಥರ ನೋಡ್ಕೊಂಡಿದ್ದಾರೆ ಸರ್. ಊಟ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಎಲ್ಲವನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಇವತ್ತಿನವರೆಗೂ ಏನೂ ತೊಂದರೆ ಇಲ್ಲ ಸರ್, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಅದು ಜನರದ ಅಮೌಂಟ್ ನಾನು ತೊಗೊಂಡು ಇನ್ನೊಬ್ಬರು ಕೊಟ್ಟಿದ್ದೆ, ಅದು ಮೋಸ ಮಾಡಿದ್ದೆ ಸರ್. ಜನರ ಅಮೌಂಟ್ ತೊಗೊಂಡು ನಾನು ಇನ್ನೊಬ್ಬರಿಗೆ ಕೊಟ್ಟಿದ್ದೆ, ಅದು ನನ್ನ ಕಡೆಯಿಂದ ಮೋಸ ಆಗಿತ್ತು ಸರ್. ಅದಕ್ಕೆ ನಾನು ಇವ್ರಿಗೆ ಕೊಡ್ಬೇಕಾಯ್ತು. ಇವರು ಜನರಿಂದ ನನಗೆ ತೊಂದರೆ ಆಗಬಾರ್ದು ಅಂತ ಇರೋ ಅವ್ರ ಆಸ್ತಿ JCBನ ಮತ್ತು ಅವ್ರ ಮನೆಯಲ್ಲಿರೋ ಹೆಣ್ಮಕ್ಳದೆಲ್ಲ ಗೋಲ್ಡನ್ನು ಅಡ ಇಟ್ಟು ಮತ್ತೆ ಜನರಿಗೆಲ್ಲ ಅಮೌಂಟ್ ಕೊಟ್ಟಿದ್ದಾರೆ ಸರ್. ಅಂದಮೇಲೆ ಅದು ನನ್ನ ಕರ್ತವ್ಯ ಸರ್, ನಾನು ಅಮೌಂಟ್ ಅವ್ರಿಗೆ ಮುಟ್ಸೋದು. ಈಗೇನು ಪ್ಲಾಟದು ಏನಿದೆ ಸರ್, ಮನೆ ಕೊಡೋದು ನಾವು ಒಂದು ಇದು ಮಾಡಿದ್ದೀವಿ ಸರ್. ಬೆಲ್ಲದ ನಗರದಲ್ಲಿರುವಂಥ ಪ್ಲಾಟ್ಗಳನ್ನು ಕೊಡ್ತೀವಿ ಅಂತ 1,16,000ಗೆ ಹೇಳಿದ್ರು ಸರ್. ಅದನ್ನು ನನಗೆ ಇನ್ನೊಬ್ರು ಹೇಳಿದ್ರು, ನಾನು ಹಂಗಾರೆ ನನಗೆ ಕಮಿಷನ್ ಆಸೆಗೋಸ್ಕರ ಇವ್ರ ಹತ್ರ ಬಂದು ಈ ಥರ ಹೇಳಿ ಅವ್ರ ಕಡೆ ಜನರ ಕಡೆಯಿಂದ ಅಮೌಂಟ್ ವಸೂಲು ಮಾಡಿ ಮತ್ತು ಪೇಪರ್ಸ್ಗಳನ್ನ ವಸೂಲು ಮಾಡಿಕೊಂಡು ಅವ್ರಿಗೆ ಮುಟ್ಟಿಸಿದ್ವಿ ಸರ್. ಬಟ್ ಆಮೇಲೆ ಒಂದು ಪ್ರಕರಣ ಆದಮೇಲೆ ಅವರು ತಪ್ಪಿಸ್ಕೊಂಡು ಹೋಗಿದ್ರು, ಸುರೇಶ್ ಅಂತೇಳಿ. ಬಟ್ ಅವರು ಎಲ್ಲಿದ್ದಾರೆ ಏನಂತ ಎಲ್ಲನೂ ನೋಡಿದ್ವಿ ಸರ್, ಎಲ್ಲೇ ಸಿಗ್ತಾ ಇಲ್ಲ. ಆ ಕಾರಣ ಈಗ ಅಮೌಂಟ್ ಕೊಡೋದು ನನ್ನ ಜವಾಬ್ದಾರಿ ಸರ್. ಯಾಕಂದರೆ ಅದು ಅವರಂತೂ ತಲೆ ಮಾಡಿಸಿದೆ ಅಂತ ನನಗೆ ಮಾಡೋಕ್ಕಾಗಲ್ಲ. ಸೊ ತಪ್ಪಿತಸ್ಥ ನಾನೇ ಸರ್. ಸೊ ಅದಕ್ಕೆ ನಾನೇ ಅಮೌಂಟ್ ಕೊಡಬೇಕಾಗಿತ್ತು ಅವರಿಗೆ, ಅದಕ್ಕೆ ನಾನೇ ಕೊಡ್ತೀನಿ ಅಂತ ಸ್ವ ಇಚ್ಛೆಯಿಂದ ಒಪ್ಕೊಂಡಿದ್ದೀನಿ ಸರ್. ಇವ್ರು ಯಾವುದೇ ಥರ ಕಿಡ್ನಾಪ್ ಮಾಡಿಲ್ಲ, ನಾನೇ ಸ್ವ ಇಚ್ಛೆಯಿಂದ ಬಂದಿರೋದು ಅವ್ರ ಹತ್ರ ಅಂತೇಳಿ ಮುಚ್ಚಳಿಕೆ ಪತ್ರ ಬರ್ಕೊಟ್ಟಿದ್ದೀನಿ ಸರ್. ಬರ್ಕೊಟ್ಟಿದ್ದೀನಿ ಸರ್. ಇವತ್ತೇ ಹಿಂದೆ ಬರ್ತೀನಿ ಸರ್. ಬೆಳಗ್ಗೆ 10:30 ಮುಗಿಸಿದ್ದೀನಿ ಸರ್. ಸರ್ ಅದು ನೀವು ನ್ಯೂಸ್ ಫಸ್ಟ್ ಅಲ್ಲಿ ನಾವು ಅದಕ್ಕೆ ಕಾಪಿ ಕೊಡ್ತೇವೆ ಸರ್. ಆಫೀಸಿಂದ ಹೋಗಿ ರಿಸೀವ್ ಕಾಪಿ ಹಾಕಿಸ್ಕೊಂಡಿದ್ದು ಅದೊಂದು ಸೆಟ್ ಕೊಡ್ತೇನೆ ಸರ್. ಇವರಿಗೂ ಈ ಆಪಾದನೆ ಇರೋದು ಸರ್, ಸ್ವಂತ ನನ್ನ ಕೈಯಿಂದಲೇ ಬರ್ತಿರೋದು. ಹಾಗೆ ಈ ತನಿಖೆ ಈ ಆಪಾದನೆಗೂ ಹಾಗೂ ಶ್ರೀಯುತ ಸಂತೋಷ್ ಅವ್ರಿಗೂ ಯಾವುದೇ ಥರ ಸಂಬಂಧ ಇರುವುದಿಲ್ಲ ಸರ್, ಈ ಕಿಡ್ನಾಪ್ ಕೇಸ್. ಸೊ ನಿನ್ನೆ ಈ ಒಂದು ಪ್ರಕರಣ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿತ್ತು. ಶಾಸಕ ಅರವಿಂದ್ ಬೆಲ್ಲದ್ ಅವರ ಹೆಸರನ್ನು ಬಳಸಿ ಮನೆ ಕೊಡ್ತೀವಿ ಅಂತ ಹೇಳಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ. ಅದರ ಜೊತೆಗೆ ಯಾರ ವಿರುದ್ಧ ಈ ಒಂದು ಆರೋಪ ಕೇಳಿ ಬಂದಿತ್ತೋ ಆ ವ್ಯಕ್ತಿನೇ ಕಿಡ್ನಾಪ್ ಆಗಿದ್ದಾನೆ, ನನ್ನ ಸಹೋದರನನ್ನು ಕಿಡ್ನಾಪ್ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ವಿನಯ್ ಅವರ ಸಹೋದರಿ ಕೋಮಲ ಅವರು ಮಾಡಿದರು. ಸೊ ನಿನ್ನೆ ಇದು ಬಿಲ್ಡಪ್ ಆಗಿತ್ತು ಈ ಒಂದು ಕೇಸ್. ಆದರೆ ಇವತ್ತು ದಿಢೀರಂತ ಮಾಧ್ಯಮಗಳ ಎದುರು ಬಂದಂಥ ವಿನಯ್ ಕುಮಾರ್, ನನಗೆ ಕಿಡ್ನ್ಯಾಪ್ ಆಗಿಲ್ಲ, ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು, ನನ್ನಿಂದ ಏನು ವಂಚನೆ ಆಗಿದೆ ಅದನ್ನು ನಾನು ಕಟ್ಕೊಡ್ತೀನಿ, ಆದರೆ ಕಿಡ್ನ್ಯಾಪ್ ಆಗಿರುವಂಥ ಆರೋಪಗಳೆಲ್ಲವೂ ಕೂಡ ಸುಳ್ಳು, ನನ್ನ ಮನೆಯಿಂದ ಹೊರಗಡೆ ಹಾಕಿದ್ರು, ಹೀಗಾಗಿ ನಿಖಿಲ್ ಹಾಗೂ ಸಂತೋಷ್ ಇವರೇ ನನಗೆ ಆಶ್ರಯವನ್ನು ಕೊಟ್ಟಿದ್ರು, ಮನೆಯಿಂದ ಹೊರಗಡೆ ಹಾಕಿದ್ದಕ್ಕೆ ನಾನು ಇವರ ಬಳಿ ಹೋದೆ, ಇವರು ನನಗೆ ಆಶ್ರಯ ಕೊಟ್ಟಿದ್ರು, ಇವರ ಮನೆಯಲ್ಲೇ ಇಟ್ಕೊಂಡು ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಯಾವುದೇ ಥರದ ಕಿಡ್ನ್ಯಾಪ್ ಆಗಿಲ್ಲ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಸೊ ಎಲ್ಲ ಒಂದು ಕಡೆ ಈಗ ಇನ್ನೂ ಈ ಗೊಂದಲ ಮುಂದುವರಿತಾ ಇದೆ. ಹಾಗಿದ್ರೆ ಪ್ರಕರಣದಲ್ಲಿ ಆಗಿದ್ದೇನು ಲಿಟ್ರಲಿ? ಸೊ ಈ ಪ್ರಶ್ನೆಗೆ ಪೊಲೀಸರ ತನಿಖೆಯೇ ಒಂದು ಸ್ಪಷ್ಟ ಉತ್ತರವನ್ನು ಕೊಡಬೇಕು. ಯಾಕೆ ಅಂತಂದರೆ ಶಾಸಕರ ಹೆಸರು ಇಲ್ಲಿ ದುರ್ಬಳಕೆ ಆಗಿದೆ. ಅವರ ಹೆಸರಿನಲ್ಲಿ ಅಂದರೆ ಆ ಹೆಸರನ್ನು ಯೂಸ್ ಮಾಡಿಕೊಂಡು ಜನರಿಗೆ ವಂಚನೆಯನ್ನು ಮಾಡಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಪ್ರಕರಣದ ಕೂಲಂಕಷ ತನಿಖೆ ಆದ ನಂತರ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.